ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರವಾಗಿ ತಿಳ್ಕೊಳ್ತಾ ಹೋಗೋಣ. ಏನದು ಹೊಸ ವಿಚಾರ? ದಿನ ಒಂದೊಂದು ಹೊಸ ವಿಚಾರ ತಿಳಿಸ್ತಾ ಇರ್ತೀನಿ ಆಗಾಗ ನನಗೆ ಬಿಡು ಸಿಕ್ಕಂಥ ಸಂದರ್ಭದಲ್ಲಿ. ಏನಿವತ್ತು ಹೊಸ ವಿಚಾರ ತಿಳಿಸ್ತಾ ಇದ್ದೀನಿ ಅಂದರೆ ಶಾಸನ ಮತ್ತು ಅನುಶಾಸನ. ನಿಮಗೆಲ್ಲ ಗೊತ್ತಿದೆ ಶಾಸನ ಮತ್ತು ಅನುಶಾಸನ ಹೇಗೆ. ಈಗ ಶಾಸನಗಳನ್ನು ಪಾಲನೆ ಮಾಡ್ತೀವಿ ನಾವು, ಶಾಸನಗಳಲ್ವಾ, ಅಂದರೆ ರೂಲ್ಸ್ ಕೆಲವೊಂದು ಇರ್ತವೆ, ಈಗ ಮಾಡಬೇಕು ಈಗ ಮಾಡಬಾರ್ದು ಅಂತ ಇರ್ತವೆ. ಅನುಶಾಸನ ಪಾಲನೆ ಮಾಡಬೇಕಾಗಿದ್ದು ತುಂಬ ಮುಖ್ಯ ನಮ್ಮ ಜೀವನದಲ್ಲಿ. ಅದೇ ನಿದರ್ಶನ ಇರುವಂಥ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ನಿಮಗೆ. ಶಿವಪ್ಪ ನಾಯಕ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಶಿವಪ್ಪ ನಾಯಕ ಎಷ್ಟು ಒಳ್ಳೆ ರಾಜ್ಯಭಾರವನ್ನು ಮಾಡಿದಂಥ ಒಬ್ಬ ರಾಜ ಅಂತೇಳಿ ಅಲ್ವಾ. ಶಿವಪ್ಪ ನಾಯಕ ಏನು ಮಾಡ್ತಾನೆ, ರಾಜ್ಯಭಾರ ಮಾಡ್ತಿರ್ತಾನೆ. ತುಂಬ ಸುಂದರವಾದಂಥ ರಾಜ್ಯಭಾರ. ಹೇಗೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವುದೇ ಒಂದು ಅನುಶಾಸನವನ್ನು ಪಾಲನೆ ಮಾಡುವಂತಹ ರಾಜ್ಯಭಾರ ಅವ್ರದ್ದು. ಅದಕ್ಕೆ ಏನು ಮಾಡ್ತಾನೆ, ಜನರೆಲ್ಲರೂ ಯಾವ ರೀತಿ ರಾಜ್ಯದಲ್ಲಿ ಇದ್ದಾರೆ ಅಂದರೆ ನಾ ಮಾಡಿರುವಂತಹ ಶಾಸನಗಳನ್ನು ಯಾವ ರೀತಿ ಪಾಲನೆ ಮಾಡ್ತಾರೆ ಅಂತೇಳ್ಬಿಟ್ಟು ವೀಕ್ಷಣೆ ಮಾಡಬೇಕಂತ ಏನು ಮಾಡ್ತಾನೆ, ಒಂದು ರೀತಿ ಹೊರಸಂಚಾರ ಅಂದರೆ ರಾಜ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾನೆ. ಯಾರು? ಶಿವಪ್ಪ ನಾಯಕ. ಏನು ಮಾಡ್ತಾನೆ, ಈಗ ರಾಜ್ಯದ ವೇಷದಲ್ಲೇ ಬಂದುಬಿಟ್ರೆ ಏನಾಗುತ್ತೆ, ಜನರು ಕಂಡಿಡ್ಬಿಡ್ತಾರಲ್ವ, ಇದ್ದಕ್ಕಿದ್ದಂಗೆ ಹೇಳಲ್ಲ ಅಲ್ವಾ, ಹೇಗಿದೆ ನಟನೆ ಕೂಡ ಮಾಡ್ಬೋದು. ಅದಕ್ಕೆ ಯೋಚನೆ ಮಾಡ್ತಾನೆ ಶಿವಪ್ಪ ನಾಯಕ, ಬೇಡ ನಾನೇನು ಮಾಡೋಣ, ಒಬ್ಬ ಸಾಮಾನ್ಯ ವ್ಯಕ್ತಿಯ ವೇಷದಲ್ಲಿ ಹೋಗ್ಬಿಡೋಣ. ಮಾರುವೇಷ ಅಂತ ಹೇಳ್ತೀವಿ ನಾವು ಅಲ್ವಾ. ಮಾರುವೇಷದಲ್ಲಿ ಹೋಗ್ಬಿಡೋಣ, ನೋಡೋಣ ಜನರೆಲ್ಲ ಯಾವ ರೀತಿ ನನ್ನ ಒಂದು ಕಾನೂನುಗಳನ್ನು ಶಾಸನಗಳನ್ನು ಪಾಲನೆ ಮಾಡ್ತಾರೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಏನು ಮಾಡ್ತಾನೆ, ಕುದುರೆ ಮೇಲೆ ಹತ್ಕೊಂಡು ಹೊರಡ್ತಾನೆ. ಹಿಂಗೆ ರಾಜ್ಯಭಾರ ನೋಡೋಣ ಯಾರ್ಯಾರೆಲ್ಲ ಜನ ಹೇಗೆಲ್ಲ ನಾನು ಹೇಳುವಂತಹ ಶಾಸನಗಳನ್ನ ಪಾಲನೆ ಮಾಡ್ತಾರೆ ಅಂತೇಳಿ ವೀಕ್ಷಣೆ ಮಾಡೋಣ ಅಂತೇಳಿ ಹೋಗ್ತಾನೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿರ್ತಾನೆ. ಮೊದಲೇ ರಾಜ, ಸುಖಿ ಪುರುಷ ಅಲ್ವಾ, ಆರಾಮಾಗಿ ಇರ್ತಾರೆ ರಾಜರು ಅಲ್ವಾ. ಏನು ಮಾಡಿದ್ರು, ಶಿವಪ್ಪ ನಾಯಕ ನೋಡೋಣ ನಮ್ಮ ಸಾಮ್ರಾಜ್ಯ ಹೇಗಿದೆ ನೋಡಿ. ಒಬ್ಬ ರಾಜನಿಗೆ ಆ ಗುಣ ಕೂಡ ಬೇಕು. ರಾಜ್ಯಭಾರ ಮಾಡ್ತಾ ಇದ್ದಾನೆ, ರಾಜ್ಯದಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ರಾಜ್ಯ ನಡೀತಾ ಇದೆ, ಜನರು ಹೇಗಿದ್ದಾರೆ ಅಂತೇಳಿ ಅದನ್ನು ಪರೀಕ್ಷೆ ಮಾಡೋದು ಕೂಡ ರಾಜನ ಕರ್ತವ್ಯವೇ ಸರಿ ಅಲ್ವಾ. ಏನು ಮಾಡ್ದ, ಸಂಚಾರ ಮಾಡ್ತಾ ಬಂದ. ಒಂದು ದೊಡ್ಡದು ಮರ ಇತ್ತು, ತುಂಬ ದೊಡ್ಡದಾಗಿ ಮರ ಇತ್ತು, ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಏನು ಮಾಡ್ದ, ಕುದುರೆ ಸವಾರಿಲಿ ಹೊರಟ ರಾಜ. ಎಲ್ಲ ಕಡೆ ನೋಡ್ಕೊಳ್ತಾ ಹೋದ ತಕ್ಷಣ ಮಧ್ಯಾಹ್ನ ಆಗ್ಬಿಡ್ತು, ತುಂಬ ಸುಸ್ತಾಗ್ಬಿಡ್ತು ಶಿವಪ್ಪ ನಾಯಕನಿಗೆ. ಏನು ಮಾಡ್ದ, ಒಂದು ದೊಡ್ಡ ಮರ ನೋಡ್ದ, ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತಿಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಸಂಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಆ ಒಂದು ಮರದ ಬೊಡ್ಡೆಗೆ ಏನು ಮಾಡಿಬಿಟ್ಟ, ತಲೆನಿಟ್ಟು ಸ್ವಲ್ಪ ಆ ಬೊಡ್ಡೆ ಇರುತ್ತಲ್ಲ ಕೆಳಗಡೆ, ಅಲ್ಲಿ ತಲೆ ಇಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡ್ದ. ಆ ನಿದ್ದೆ ಮಾಡ್ತಾ ಇದ್ದಾನೆ, ತುಂಬ ಗಾಢವಾದಂಥ ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ. ಯಾರು? ಶಿವಪ್ಪ ನಾಯಕ. ಹಿಂಗೆ ಹೋದಾಗ ಏನಾಯಿತು, ಮಲ್ಕೊಂಡಿದ್ದಾನೆ, ಎಚ್ಚರನೇ ಇಲ್ಲ ರಾಜನಿಗೆ. ಯಾರೋ ಒಬ್ಬ ರೈತ ಜೋರಾಗಿ ಕೂಗ್ತಾ ಇದ್ದಾನೆ, ಎದ್ದೇಳಯ್ಯ, ಏನಯ್ಯ ಹಂಗೆ ಮಲ್ಕೊಂಡಿದೆಯಲ್ಲ, ಬೇಗ ಎದ್ದೇಳು ಅಂತೇಳಿ ಜೋರಾದಂಥ ಧ್ವನಿನಲ್ಲಿ ಕೂಗ್ತಾ ಇದ್ದಾನೆ. ಆಗೆಲ್ಲ ಯಾರೋ ಏನೋ ಕೂಗ್ತಾ ಇದ್ದಾರೆ ಅಂತ ಕೇಳಿಸ್ತು ಶಿವಪ್ಪ ನಾಯಕನಿಗೆ. ಕೇಳಿಸಿದ ತಕ್ಷಣ ಏನು ಮಾಡ್ದ, ಬಂದ್ಬಿಟ್ಟು ಆ ಒಂದು ರೈತ ಬಂದ್ಬಿಟ್ಟು ಗೊತ್ತಾಗಲ್ವೇನೋ ನಿನಗೆ, ಹೆಂಗೆ ಮಲ್ಕೊಂಡಿದೆಯಲ್ಲ ಗೊತ್ತಾಗಲ್ವ ನೀನು, ಎದ್ದೇಳ ಅಂತ ಬೈದ. ಶಿವಪ್ಪ ನಾಯಕನಿಗೆ ಆಶ್ಚರ್ಯ ಆಯಿತು, ಇದೇನಿದು, ನನ್ನ ರಾಜ್ಯದಲ್ಲಿ ಜನರೆಲ್ಲ ಎಷ್ಟು ಒಳ್ಳೆ ಸೌಜನ್ಯದಿಂದ ಇರ್ತಾರೆ ಅಂದ್ಕೊಂಡೆ, ಇದೇನಿದು ಇಷ್ಟೊಂದು ಬೈತಾ ಇದ್ದಾನೆ ಅಂತೇಳ್ಬಿಟ್ಟು ಯೋಚನೆ ಮಾಡೋಕ್ಕೆ ಶುರು ಮಾಡ್ದೆ. ಆದರೂ ಹೇಳೋಗಿಲ್ಲಲ್ವ ನಾನೇ ರಾಜ ಅಂತೇಳ್ಬಿಟ್ಟು. ಅದಕ್ಕೆ ಯಾಕೆ ಏನಾಯ್ತು ಅಂತ ಗೊತ್ತಾಗಲ್ವ ನಿನಗೆ, ಹಂಗೆ ಮಲ್ಕೊಂಡಿದೆಯಲ್ಲ, ಸ್ವಲ್ಪನಾದ್ರು ಪರಿಜ್ಞಾನ ಇಲ್ವಾ ನಿನಗೆ, ಬುದ್ಧಿ ಇಲ್ವಾ ನಿನಗೆ, ವಿವೇಕ ಇಲ್ವಾ ಅಂತ ಸಾಕಷ್ಟು ಭಯಕ್ಕೆ ಶುರು ಮಾಡಿಬಿಟ್ಟ ಆ ವ್ಯಕ್ತಿ ರೈತ. ಈ ಶಿವಪ್ಪ ನಾಯಕನಿಗೆ ಒಂಥರ ಗೊಂದಲ ಆಗ್ಬಿಡ್ತು, ಯಾಕೆ ಬೈತಿದ್ದಾನೆ ಅಂತಲೇ ಗೊತ್ತಿಲ್ಲ, ಕಾರಣನೇ ಗೊತ್ತಿಲ್ಲ, ಸುಮ್ಮನೆ ಬೈತಾ ಇದ್ದಾನೆ ಈ ವ್ಯಕ್ತಿ ಅಂತೇಳಿ. ಅದಕ್ಕೆ ಕೇಳ್ತಾನೆ, ನೋಡು ಬೈಬೇಡ, ಸುಮ್ಮನಿರು, ಯಾಕೆ ಬೈತಿದ್ಯಾ ಅದನ್ನ ಹೇಳಿ ಫಸ್ಟ್ ಅಂತ ಕೇಳ್ತಾನೆ. ಏನು ಬೈಯೋದು, ಗೊತ್ತಿಲ್ವಾ ನಿನ್ಗೆ ಮಾಡಿದ ತಪ್ಪು, ನಿನ್ಗೆ ಗೊತ್ತಾಗ್ತಿಲ್ವಾ, ಅಷ್ಟು ಪ್ರಜ್ಞೆ ತಪ್ಪು ಮಲಗಿದ್ಯಾ ಹಂಗಂದ್ರೆ ಅಂತೇಳಿ ಭಯಕ್ಕೆ ಶುರು ಮಾಡ್ದೆ. ಶಿವಪ್ಪ ನಾಯಕನಿಗೆ ಯಾಕೋ ತಡ್ಕೊಳಕ್ಕಾಗಲಿಲ್ಲ, ಆದರೂ ಹೇಳೋ ಆಗಿಲ್ಲ, ನಾನು ರಾಜ, ನಾನೇ ಶಿವಪ್ಪ ನಾಯಕ ಅಂತೇಳಿ ಹೇಳ್ತಾ ಇದ್ದಾನೆ. ಏನಯ್ಯ, ಏನು ಹಿಂಗೆಲ್ಲ ಮಾಡ್ತೀಯಲ್ಲ ನೀನು ಅಂತ ಹೇಳ್ದ. ಏನೋ ಇದು ಯಾರ ರಾಜ್ಯ ಅಂತ ಅಂದ್ಕೊಂಡೆ. ಅವಾಗ ರೈತ ಶುರು ಮಾಡ್ತಾನೆ, ಏನೋ ಇದು ಯಾರ ರಾಜ್ಯ ಅಂತ ಅಂದ್ಕೊಂಡೆ, ನಮ್ಮ ಶಿವಪ್ಪ ನಾಯಕರ ರಾಜ್ಯ ಇದು, ಇಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ನಿನಗೂ ಶಿಕ್ಷೆ ಆಗುತ್ತೆ ಅಂದ. ಏನು ಶಿಕ್ಷೆ ಹೇಳ್ತಾ ಇದ್ದಾನೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ವ್ಯಕ್ತಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಏನು ಹೇಳ್ತಾ ಇದ್ದಾನಪ್ಪ ಅಂತಲೇ ಗೊತ್ತಾಗ್ತಿಲ್ಲ ಶಿವಪ್ಪ ನಾಯಕನಿಗೆ. ಕೊನೆಗೆ ಹೇಳ್ದ, ನೋಡಯ್ಯ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ನಾನು,
ಯಾಕೆ ಬೈತಾ ಇದೆಯಾ ಅದನ್ನಾದರೂ ಹೇಳ್ಬಿಟ್ಟು ಬಯ್ಯ. ಅಲ್ಲಯ್ಯ ನಿನಗೆ ಗೊತ್ತಾಗಲ್ವಾ, ನೀನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ ನಿಜ, ಪ್ರಜ್ಞೆ ಇಲ್ದಂಗೆ ನಿದ್ದೆ ಮಾಡೋದ ಅಂತಂದ. ಆವಾಗ ಶಿವಪ್ಪ ನಾಯಕನಿಗೆ ಇನ್ನೂ ಒಂಥರ ಗಲಿಬಿಲಿ ಆಯಿತು. ನೋಡು ನಾನು ನಿದ್ದೆ ಮಾಡ್ತಾಯಿದ್ದೆ ನಿಜ, ನಾನು ನಿದ್ದೆ ಮಾಡಿದ್ರೆ ನಿನಗೇನು ತೊಂದರೆ ಆಯಿತು ಅಂತ ಕೇಳ್ದೆ. ನೀನು ನಿದ್ದೆ ಮಾಡೋದು ತೊಂದರೆ ಅಂತ ಹೇಳಿಲ್ಲ, ನಾನು ನಿದ್ದೆ ಮಾಡುವಾಗ ನಿನ್ನ ಕುದುರೆನ ಹಾಗೆ ಬಿಟ್ಟು ಯಾಕೆ ನಿದ್ದೆ ಮಾಡಿದೆ ನೀನಂತ ಕೇಳಿದೆ. ಏನು ಹಾಗೆ ಬಿಟ್ಟೆ? ಕುದುರೆ ಬಿಟ್ಟೆ ಪಾಪ, ಅದನ್ನೇನು ಮಾಡೋಕ್ಕಾಗುತ್ತೆ, ಕುದುರೆನ ಬಿಟ್ಟಿದ್ದೀನಿ, ನಾನು ಮಲ್ಕೊಂಡಿದ್ದೀನಿ, ಏನಾಯ್ತು ಈಗ ಅಂತಾನೆ. ಏನಾಯಿತು ಅಂತ ಕೇಳ್ತೀಯಾ? ನಿನ್ನ ಕುದುರೆ ಬಂದು ಏನು ಮಾಡಿದೆ, ನಮ್ಮ ಬೆಳೆನೆಲ್ಲ ಹಾಳು ಮಾಡಿಬಿಟ್ಟಿದೆ, ತಿಂದಾಕ್ಬಿಟ್ಟಿದೆ, ಎಲ್ಲ ಕುದುರೆ ಎಲ್ಲ ತಿಂದಾಕ್ಬಿಟ್ಟಿದೆ, ನಮ್ಮ ಬೆಳೆದಿರುವಂಥ ಬೆಳೆನೆಲ್ಲ ತಿಂದಾಕ್ಬಿಟ್ಟಿದೆ. ಇಲ್ಲಿ ಯಾವುದೇ ಪ್ರಾಣಿ ತಪ್ಪು ಮಾಡಿದರೂ ಕೂಡ ಆ ಪ್ರಾಣಿಗೆ ಶಿಕ್ಷೆ ಕೊಡೋಂಗಿಲ್ಲ ನಮ್ಮ ಶಿವಪ್ಪ ನಾಯಕನ ಒಂದು ರಾಜ್ಯದಲ್ಲಿ. ಆ ಪ್ರಾಣಿನ ಯಾರು ಸಾಕಿರ್ತಾರೋ, ಯಾರು ಕರ್ಕೊಂಬರ್ತಾರೋ ಅವ್ರಿಗೆ ಶಿಕ್ಷೆ ಅಂತ ಹೇಳ್ತಾನೆ. ಏನು ಅಷ್ಟು ದೊಡ್ಡ ಶಿಕ್ಷೆ, ಏನು ಅಷ್ಟು ದೊಡ್ಡ ಕೆಲಸನ ನಿಮ್ಮ ಶಿವಪ್ಪ ನಾಯಕ ರಾಜ್ಯದಲ್ಲಿ ಅವ್ರೇನಿದ್ದಾರೇನಿಲ್ಲಿ ಅಂತ ಕೇಳ್ತಾನೆ. ಇಲ್ವಲ್ಲ, ಯಾಕೆ ಹಿಂಗೆ ಮಾಡ್ತೀಯ ನೀನು, ಅವ್ರೇನು ನೋಡ್ತಾ ಇದ್ದಾರ ಅಂತ. ಅವ್ರು ನೋಡೋದು ಬಿಡೋದೆಲ್ಲ ಇಲ್ಲ. ಶಿವಪ್ಪ ನಾಯಕರು ಒಂದು ಕಾನೂನು ತಂದಿದ್ದಾರೆ, ಅದನ್ನು ಪಾಲನೆ ಮಾಡಲೇಬೇಕು ನಾವು, ಅವ್ರು ಇರಲಿ ಬಿಡಲಿ ಅದು ಸಂಬಂಧ ಇಲ್ಲ ನಮಗೆ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಏನು ಶಿಕ್ಷೆ ಕೊಡ್ತಾರೆ ನಿಮ್ಮ ರಾಜರು ಅಂತ ಕೇಳ್ತಾನೆ. ಯಾರು ಏನು ತಪ್ಪು ಮಾಡಿದ್ರು ಕೂಡ, ಪ್ರಾಣಿಗಳು ತಪ್ಪು ಮಾಡಿದ್ರು ಕೂಡ ಆ ಒಂದು ಪ್ರಾಣಿಯ ಒಡೆಯನಿಗೆ, ಯಜಮಾನನಿಗೆ ಚಾಟಿ ಏಟು ಕೊಡ್ತಾರೆ, 101 ಚಾಟಿ ಏಟು ಅಂತ ಹೇಳ್ತಾರೆ. ಆವಾಗ ಶಿವಪ್ಪ ನಾಯಕನಿಗೆ ಒಂಥರ ಇದಾಯಿತು. ಏನಯ್ಯ ಇಲ್ವಲ್ಲಯ್ಯ, ಇಲ್ಲಿ ಶಿವಪ್ಪ ನಾಯಕ ಇಲ್ಲ, ಏನಿಲ್ಲ, ಯಾಕೆ ಇದು ಮಾಡ್ತೀಯ, ನಿನ್ನ ಬೆಳೆ ತಾನೇ ಹಾಳಾಗಿದೆ, ಅದೆಷ್ಟು ಹಾಳಾಗಿದೆ ಹೇಳಿಬಿಡಯ್ಯ, ನಾನು ಅಷ್ಟು ದುಡ್ಡು ಕೊಟ್ಬಿಡ್ತೀನಿ ನಿನಗೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ನಮ್ಮ ಶಿವಪ್ಪ ನಾಯಕನ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಆ ಕಾನೂನನ್ನು ಮುರಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ರಾಜನಿಗೆ ಹೇಳ್ತಾನೆ, ಇಲ್ಲಿಲ್ಲ, ನೀನು ಶಿಕ್ಷೆ ಅನುಭವಿಸ್ಲೇಬೇಕು, ತೆಗಿ ಶರ್ಟ್ ಪಿಚ್ಚು. ಹಂಗೆ ಹಾಕ್ಕೊಂಡಿದ್ದ, ಮಾರು ವೇಷದಲ್ಲಿ ಬಂದಿದ್ನಲ್ವ, ಒಂದು ಸಾಮಾನ್ಯವಾದಂಥ ಉಡುಪನ್ನು ಧರಿಸಿದ್ದ ರಾಜ. ನೀನು ಹಂಗೇನು ತೆಗಿ, ಚಾಟಿ ಏಟು ತಿನ್ನಲೇಬೇಕು ನೀನು ಇವತ್ತು ಅಂತ ಹೇಳ್ತಾನೆ. ಆಗೇನು ಮಾಡ್ತಾನೆ, ಅನಿವಾರ್ಯವಾಗಿ ಏನು ಮಾಡ್ತಾನೆ, ಪಾಲನೆ ಮಾಡಲೇಬೇಕಲ್ವಾ ಶಿವಪ್ಪ ನಾಯಕ ಆದರೂ ಕೂಡ, ಯಾಕಂದರೆ ಅಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿದ್ದಂಥ ಜನರು. ಆ ಒಂದು ಅಂಗಿಯನ್ನು ತೆಗಿತಾನೆ. ತೆಗೆದ ತಕ್ಷಣ ಅಂತ ಅನಿಸುತ್ತೆ, ಆ ಒಂದು ರಾಜರು ಧರಿಸುವಂಥ ಒಂದು ರಾಜಲಾಂಛನ ಕೊರಳಲ್ಲಿರುತ್ತೆ. ಅದು ನೋಡಿಬಿಟ್ಟು ಗೊತ್ತಾಗುತ್ತೆ, ಅಯ್ಯೋ ನಾನು ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ನಮ್ಮ ರಾಜರೇ, ನಮ್ಮ ಶಿವಪ್ಪ ನಾಯಕರೇ ನೀವು ಅಂತ ಹೇಳ್ಬಿಟ್ಟು. ಆಗ ರಾಜ ಶಿವಪ್ಪ ನಾಯಕ ತುಂಬಾ ಖುಷಿ ಪಡ್ತಾನೆ. ಯಾಕಂದರೆ ನಾನು ಇಲ್ಲದೇ ಇದ್ದರೂ ಕೂಡ ನಾನು ತಂದಿರುವಂತಹ ಶಾಸನವನ್ನು ಪಾಲನೆ ಮಾಡ್ತಿದ್ದಾರಲ್ವಾ, ಇದು ಅನುಶಾಸನ. ಅಂದರೆ ಯಾವುದೇ ಒಂದು ಶಾಸನ ಬಂದಾಗ ಅದನ್ನು ತಂದಿರೋರು ಎದುರಿಗಿರೋದು ಮಾಡಬೇಕಪ್ಪ, ಇದು ನನ್ನದು ಎದುರಿಗಿದ್ದಾಗ ಮಾಡೋದು ಬೇರೆ ವಿಷಯ, ಶಾಸನ ಆಗುತ್ತೆ. ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ಅದನ್ನು ಪಾಲನೆ ಮಾಡ್ತಾರಲ್ವ, ಅದು ಅನುಶಾಸನ. ಇದು ನಮ್ಮ ಜೀವನದಲ್ಲಿ ಕೂಡ ತುಂಬ ಮುಖ್ಯ. ಶಾಸನಕ್ಕಿಂತನೂ ಶಾಸನ ಪಾಲನೆ ಮಾಡಬೇಕು, ಆದರೆ ಶಾಸನಕ್ಕೆ ತಕ್ಕ ಹಾಗೆ ನಾವು ಅನುಶಾಸನ ಕೂಡ ಪಾಲನೆ ಮಾಡಬೇಕು. ಅಂದರೆ ಅದನ್ನು ಪಾಲನೆ ಮಾಡಿದಾಗ ನಮ್ಮ ವ್ಯಕ್ತಿತ್ವ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಶಿವಪ್ಪ ನಾಯಕನ ರಾಜ್ಯದಲ್ಲಿ ಆಗ ಗೊತ್ತಾಗುತ್ತೆ, ನನ್ನ ರಾಜ್ಯದಲ್ಲಿದ್ದ ಜನರೆಲ್ಲರೂ ನಾನು ಇಲ್ಲದೇ ಇದ್ದರೂ ಕೂಡ ನಾನು ತಂದಿರುವಂಥ ಶಾಸನಗಳನ್ನು, ಕಾನೂನುಗಳನ್ನು ಪಾಲನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗುತ್ತೆ. ನೋಡಿ, ಶಿವಪ್ಪ ನಾಯಕ ಏನು ಮಾಡ್ತಾನೆ, ಕೊನೆಗೆ ಕ್ಷಮೆಯನ್ನು ಯಾಚಿಸ್ತಾನೆ ಆ ರೈತನಲ್ಲಿ. ನಾನು ಮಾಡಿದಂತಹ ತಪ್ಪಿಂದ ನನ್ನನ್ನು ಕ್ಷಮಿಸಿ ಅಂತೇಳಿ ಹೇಳ್ತಾನೆ, ಚಾಟಿ ಏಟು ಕೊಡಿ ಅಂತೇಳಿ. ಆದರೆ ಆ ಒಂದು ರೈತರು ಕೊಡೋದಿಲ್ಲ. ಈ ರೀತಿಯಾಗಿ ಶಿವಪ್ಪ ನಾಯಕನ ಒಂದು ರಾಜ್ಯದಲ್ಲಿ ಯಾವ ರೀತಿಯಾಗಿ ಅನುಶಾಸನನ ಪಾಲನೆ ಮಾಡ್ತಾಯಿದ್ರು ಜನರು ಅನ್ನುವಂಥದ್ದನ್ನು ನೋಡ್ಬೇಕು ನಾವು. ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಸರಿ ಏನಾಗುತ್ತೆ, ಯಾರೋ ಇಲ್ಲಪ್ಪ, ಯಾರೋ ನೋಡಿಲ್ಲ, ಯಾರು ನೋಡ್ತಾ ಇಲ್ಲ, 3 ಜನ ಹತ್ಕೊಂಡು ಬೈಕಲ್ಲಿ ಹೋಗ್ಬಿಡೋಣ, ಪೊಲೀಸ್ ನೋಡ್ತಾ ಇಲ್ಲ ಅಂತ ಹೇಳೋದು. ಯಾರು ನೋಡ್ತಾ ಇಲ್ಲ ಅಂದಾಗ ಏನೋ ಒಂದು ಕೆಲಸ ಮಾಡಿಬಿಡೋದು. ಅಂದರೆ ಆ ರೀತಿ ನಾವು ಮಾಡಬಾರ್ದು. ಅಂದರೆ ಯಾರು ನೋಡಲಿ ಬಿಡಲಿ, ನಾವು ಅನುಶಾಸನವನ್ನು, ಕಾನೂನುಗಳನ್ನು, ನಾವು ಶಾಸನಗಳನ್ನು ಪಾಲನೆ ಮಾಡಲೇಬೇಕು. ಯಾಕಂದರೆ ಅದು ನಮ್ಮ ಜೀವನಕ್ಕೆ, ನಮ್ಮ ಒಂದು ವ್ಯಕ್ತಿತ್ವಕ್ಕೆ ತುಂಬ ಸ್ಫೂರ್ತಿಯಾಗುತ್ತೆ. ಜೊತೆಗೆ ನಮ್ಮ ವ್ಯಕ್ತಿತ್ವ ಕೂಡ ತುಂಬ ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇದು ವ್ಯಕ್ತಿತ್ವದ ಅಂಶ ಯಾವುದು, ಅನುಶಾಸನ ಪಾಲನೆ ಮಾಡೋದು. ದಯವಿಟ್ಟು ಎಲ್ಲರೂ ಕೂಡ ಅನುಶಾಸನ ಪಾಲನೆ ಮಾಡ್ತೀರಾ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ, ನಾನು ಹಾಕಿದಂಥ ವೀಡಿಯೋವನ್ನು. ಜೊತೆಗೆ ಯಾರೆಲ್ಲ ಲೈಕ್ ಮಾಡಿಲ್ಲೋ ಲೈಕ್ ಮಾಡಿ, ಇಷ್ಟ ಆದರೆ ವಿಡಿಯೋ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ಭೇಟಿ ಆಗ್ತೀನಿ. ವಿಶೇಷವಾದಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಮುಂದಿನ ವಿಡಿಯೋವನ್ನು ನೋಡಿ, ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲಿವರೆಗೂ ರತ್ನ ಪ್ರಪಂಚವನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ
ನಮ್ಮ ರತ್ನ ಪ್ರಪಂಚ ಚಾನಲ್ ಮೇಲೆ ಸದಾ ನಿಮ್ಮ ಪ್ರೋತ್ಸಾಹ ಒಂದು ಇರಲಿ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.